ಬ್ರಹ್ಮ ಗಣಪತಿ ಪೂಜೆ ಮಾಡಿದ್ರೆ ಜಗತ್ ಸೃಷ್ಟಿ ಮಾಡಕ್ಕೆ ಹದ್ದುಬಿಟ್ಟ. ಗಣಪತಿ ಪೂಜೆ ಮಾಡಿದ್ರೆ ಅವನಿಗೂ ಗಣಪತಿ ಪೂಜೆ ಇದೆ ನೋಡಿ ಬ್ರಹ್ಮನಿಗೆ. ಎಲ್ಲ ಪ್ರಾಣಿಗಳನ್ನ ಮಾಡಿ 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 ಬಿಸಾಟ, ಎಲ್ಲ ಸತ್ತೋಗವು. ಒಂದು ಉಳಿದಿರಲ್ಲ. ಬ್ರಹ್ಮನ ಸೃಷ್ಟಿಯಿಂದ ಏನು ಅರ್ಥ ಅಂತಂದಾಗ ಗಣಪತಿಯನ್ನು ಕುರಿತು ಪ್ರಾರ್ಥನೆ ಮಾಡಿದ. ಅಯ್ಯೋ ದಡ್ಡ, ಏನಯ್ಯ ನೀನು ಚತುರ್ಮುಖ ಬ್ರಹ್ಮ ಆಗಿ ಒಂದು ನೀರು ನೆಳೆದು ಆಹಾರ ಇಲ್ದಲೆ ಪ್ರಾಣಿಗಳನ್ನು ಬಿಸಾಟ್ರೆ ಅವು ಏನು ತಿನ್ನಬೇಕು ಅಂಥೇಳಿ ನೀರನ್ನು ಮಾಡ್ದ, ಸಮುದ್ರವನ್ನು ಮರಗಳನ್ನು ಮಾಡ್ದ, ಅವು ಉಳ್ಕೊಳ್ಳೋದಕ್ಕೆ ನೆರಳು, ಕುಡಿದಿಕ್ಕೆ ನೀರು, ಆಹಾರ, ಯಾತ್ರದ ಹಣ್ಣು ಪಣ್ಣು ಮಾಡ್ದ. ಇನ್ನು ಮನುಷ್ಯರಿಗೆ ಏನೋ ಹುಲ್ಲು ಪಲ್ಲು ಮೇಯಲ್ವಲ್ಲ ಮನುಷ್ಯರು. ಫಸ್ಟ್ನೇ ಗೋಧಿ ಮಾಡಿ ಕಳಿಸ್ತಾ, ನೀನು ಹೋಗಪ್ಪ ಸೂರ್ಯದೇವ ಜಗತ್ತಿ ಅಂತ. ಅಷ್ಟೊತ್ತುಗಳೇ ಬುದ್ಧಿ ಜ್ಞಾನ ಎಲ್ಲ ಜನಗಳಿಗೆ ಬಂದ್ಬಿಟ್ಟಿತ್ತು, ಯಾವ್ಯಾವನ್ನ ಹೇಗಾಗಿ ಮಾಡ್ಕೊಂಡು ತಿನ್ನಬೇಕು ಅಂತ. ಗೋಧಿ ತಂದಿದ್ದೆ ತಡ, ಬೀಸಿದ್ದೆ ತಡ, ಚಪಾತಿ ತಟ್ಕೊಂಡು ಎಲ್ಲ ಒಂದು 8 ದಿನದೊಳಗೆ ಕ್ಲೋಸು. ಸ್ವಾಮಿ ನಾನು ಆ ಬಡತಾ ತಡ್ಕೊಳಕ್ಕಾಗೋದಿಲ್ಲ, ಏನು ಕುಟ್ತಾರೆ ತಿಕ್ತಾರೆ ಒತ್ತಾರೆ, ನನ್ನ ಕೈಲಿ ಆಗಲ್ಲ ಅಂತ ದೂರ ಹೇಳ್ದ ಗೋಧಿ. ಇದು ಕೆಲಸ ಆಗ್ಬಿಡ್ತಲ್ಲ. ಅಕ್ಕಿ, ಚಂದ್ರಗ್ರಹ ಅಕ್ಕಿ, ಹೋಗಪ್ಪ ನೀನು ಜಗತ್ತಿನ ಹಸುವನ್ನು ಅಡಗಿಸು ಅಂದ. ಇನ್ನೂ ಬಂದು ಹಿಡಿಯೋದ್ರ ತಡ ನನಗೊಂದು ಚೀಲ ತಗೊಂಡೆ ಚಿತ್ರ ಮಾತ್ರ ನಾವು ಕೇಸರಿ ಬಾತ್ ಮಾಡ್ಕೊಂಡು ಅವನು ಹೆದರಿಬಿಟ್ಟ. ನಾನು ಇಲ್ಲಿರಲ್ಲ, ಈ ಜನಗಳಿಗೆ ಬಾಯಿದ ಕೈ ಸಿಕ್ಕಿಬಿಟ್ರೆ ನಾನು ನುಂಗಿಬಿಡ್ತಾ ಸ್ವಾಮಿ, ನಾನು ಹೋಗಲ್ಲ ಅದು. ಈಗ ಇನ್ನು ಉದ್ದಿನಬೇಳೆ ಕಡಲೆಬೇಳೆ ಏನಿತ್ತು, ಉದ್ದಿನಬೇಳೆ ನೆನಪು ಬಂದಿದ್ದೆ ತಡ. ಬ್ರಾಹ್ಮಣರ ಕೈಗೆ ಉದ್ದಿನಬೇಳೆ ಸಿಕ್ಕಿ ನೀ ಹರ ಹರ ಮಹಾದೇವ್. ಅದಕ್ಕೊಂದು 4 ಶಾಸ್ತ್ರ ಸೇರ್ಕೊಂಡು ಅದಕ್ಕೊಂದು 4 ಶಾಸ್ತ್ರ ಏನಾದ್ರು ಸೇರ್ಕೊಂಡ್ಬಿಟ್ಟಿದ್ರು. ರೂಪಿ ಸ್ವಾಮಿ ನನ್ನಂತೂ ಒಳಕಲ್ಲಲ್ಲಿ ಯಾಕೆ ರುಬ್ಬಿಟ್ರು. ನಾನು ಸಾಧ್ಯವಿಲ್ಲ, ಹೋಗೋದಿಲ್ಲ, ಕೈ ಮೈ ಎಲ್ಲ ನೋವಾಗಿ ನನಗೆ ಸಾಕಾಗ್ಬಿಟ್ಟಿದೆ, ನಾನಿರಲ್ಲ ಅಂಥೇಳಿ ಉದ್ದಿನೋಡೆ ಮಾಡ್ಕೊಂಡು ತಿನ್ನೋದು, ಇನ್ನೊಂದು ಮಾಡ್ಕೊಂಡು ತಿಂದು ಏನೋ ತಿಂದ ಅವ್ರು ತಡಕಬೇಡವ. ಎಲ್ಲ ಆಯಿತು. ಎಲ್ಲ ಪ್ರಾಣಿಗಳು ಕೂಡ ಎಲ್ಲ ನವಗ್ರಹಗಳು ಸೋತು ಸುಣ್ಣವಾಗಿ ಯಮನೆದುರಿಗೆ ನಿಂತುಬಿಟ್ರು, ಚತುರ್ಮುಖ ಬ್ರಹ್ಮನ ಎದುರಿಗೆ. ಆಯಿತು, ಇವ್ರನ್ನೆಲ್ಲ ಗೆಲ್ತಕ್ಕಂಥ ಮನುಷ್ಯ ಇದ್ದಾನೆ ನಮ್ಮ ಹತ್ರ, ನಾನು ಅವನ್ನ ಕಳಿಸ್ತೀನಿ. ಕರೆದ ಅವನ್ನ. ಯಾರು? ರಾಗಿ. ಜಗತ್ತಿಗೆ ಸೀದಾ ಮೂಟಗಟ್ಟಲೆ ರಾಗಿ ಬಂತು. ಅಯ್ಯೋ ರಾಮ, ಇದೇನು ಕರಗಲೇ ಇದೆ ಹೇಗಪ್ಪ ಅದು. ಅಂತೂ ಅದರಲ್ಲ ಬುದ್ಧಿವಂತರು ಮಾಡಿಬಿಟ್ಟು ಮುದ್ದೆಯೋ ಪದ್ಯೋ ರೊಟ್ಟಿಯೋ ದೋಸೆ ಮಾಡ್ಕೊಂಡು ಒಂದೊಂದು ಮುದ್ದೆ ಕಡೆ ಬ್ರಾಹ್ಮಣರು ಶುಗರು ಅಂತಂದೋದು 1.5 ಹೊಡೆಯೋದು, ಒಳ್ಳೆ ರುಚಿಯಾಗಿ ಮಾಡ್ಕೊಂಡು ಹೊಡೆದ್ಬಿಟ್ಟು ಅವನ್ನೇನು ಮಾಡೋಕ್ಕಾಗಲ್ಲ. ಉಪ್ಪಿಟ್ಟ ಕೇಸರಿ ಬಾತ್ ಆದರೆ ಆಗಲೆಲ್ಲ ಹಸಿವಾಗುತ್ತೆ. ಒಂದು ಮುದ್ದೆ ನುಂಗ್ಬಿಟ್ರೆ ಎಲ್ಲ ಹಚ್ಚಾಡಿ ತಣ್ಣ ಕೂತ್ಕೊಂಡ್ಬಿಡ್ತಾರೆ. ಓಹೋ, ಈಗೇನು ಅಲ್ಲಿಂದ ದೂರ ಬರಲಿಲ್ಲ. ಜಗತ್ತಿಗೆ ಇದೇ ಸಮ ರಾಗಿ ಅಂಥೇಳಿ ಬ್ರಹ್ಮ ಕಾಯಂ ಹಿರಿಯರನ್ನು ಕೊಟ್ಟರು. ಇವೆಲ್ಲ ಸೈಡ್ಗಿರಲಿ ಅಂಥೇಳಿ, ಸೈಡ್ಗಿರಲಿ ಇವೆಲ್ಲ ಅಂತಂತ ಹೇಳಿಬಿಟ್ಟು ಅವನಿಗೆ ಬಲವಾಗಿ ಹುರುಳಿಕಾಳು ಮತ್ತು ರಾಗಿಯನ್ನು ತಂದು ಧಾರೆ ಎರೆದ. ಆದರೆ ಹೇಳ್ದ, ದೇವತೆಗಳಿಗೆ ನೀವು ನಿಷೇಧ, ದೇವತೆಗಳಿರೋ ಜಾಗಕ್ಕೆ ಹೋಗಬೇಡ್ರಿ, ಮನುಷ್ಯರಿಗೆ ಮಾತ್ರ ತೃಪ್ತಿ ಮಾಡಿರಿ, ನೀವೆಲ್ಲ ದೇವತೆಗಳು ಸೇವೆ ಬಲ್ಲಿ ಎಲ್ಲ ಧಾನ್ಯಗಳು ಅಂತ ಹೇಳ್ದ. ಆ ಪ್ರಕಾರವಾಗಿ ಭಗವಂತನ ಸೇವೆಯನ್ನು ಮಾಡಬೇಕಾದ ಆಹಾರಗಳಲ್ಲೂ ಕೂಡ ನಮ್ಮ ನಾಮಸ್ಮರಣೆ ಗಟ್ಟಿ ಇರಬೇಕು. ನಾವು ಮಾಡ್ತಕ್ಕಂಥ ನಮ್ಮ ಹೃದಯ ಎಂಬತಕ್ಕಂಥ ಬ್ಯಾಂಕಿನಲ್ಲಿ ಭಗವಂತನ ನಾಮಸ್ಮರಣೆ ಅಡಗಿದ್ರೆ ಯಾರಿಗೆ ಬೇಕಾದರೂ ಧಾರೆ ಎರಿಬಹುದು, ಯಾರಿಗೆ ಬೇಕಾದರೂ ಪುಣ್ಯವನ್ನು ನಾವು ಕೊಡೋದು. ಆದ್ದರಿಂದ ಇಂತಹ ಪವಿತ್ರ ಕಾರ್ಯ ಎಲ್ಲರೂ ಕೂಡ ನಮ್ಮ ಅನೇಕ ಮಧ್ಯೆ ನಡೀತಕ್ಕಂಥ ಲೋಪದೋಷಗಳನ್ನೆಲ್ಲ ಮನ್ನಿಸಿ ನಮ್ಮ ಗ್ರಾಮ, ನಮ್ಮ ಮತ್ತು ದೇಶದ ಎಲ್ಲ ಜನರಿಗೂ ಶ್ರೇಯಸ್ಸು ಆಗ್ತಕ್ಕಂಥ ತಪಸ್ಸನ್ನು ಮಾಡ್ತಿದ್ದೀರಾ. ದೇವರು ನಿಮಗೆ ಆಯಸ್ಸು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಶ್ರೀಮದ್ ಆಂಜನೇಯ ರಕ್ಷಣೆ ಮಾಡಲಿ, ಯಾರಿಗೂ ಏನೂ ತಾಪತ್ರಯ ಬರಬಾರ್ದು ಅಂಥೇಳಿ ನಾನು ಇವತ್ತು ದಿವಸ ಕರೆದು ಭಜನೆ ಮಾಡಿಕೊಡಿ ಅಂತಕ್ಕಂಥ ಹೇಳಿದ್ದಕ್ಕೆ ಮಾಡಿ 2 ಮಾತುಗಳನ್ನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಭಗವಂತನ ಪಾದದಲ್ಲಿ ವೇದಮೂರ್ತಿಗಳೇ ನಮಸ್ಕಾರ ಮಾಡುವ ಮುಖೇನ ಅರ್ಪಣೆ ಮಾಡ್ತಾ ಇದ್ದೀನಿ.